ಸ್ವಾಮಿ ಸ್ಟೇಡಿಯಂ ಹೋದ್ರು ಪರಿಶೀಲನೆ ನಡೆಸಿದ್ರು. ನಿನ್ನೆ ಅಂದಾಜು 7 ರಿಂದ 8 ಲಕ್ಷ ಬಂದಿದ್ರು ಅಂತ ಅವರೇ ಹೇಳಿದ್ದಾರೆ. ಅಂದ್ರೆ ಸರ್ಕಾರ ನಿರಾಕರಿಸಿತ್ತು. ಹಿರಿಯ ಅಧಿಕಾರಿಗಳ ಮೇಲೆ ಪ್ರಶ್ನೆ ಬಿಜೆಪಿ ನಮ್ಮ ಮಕ್ಕಳು ಮೊಮ್ಮಕ್ಕಳಿಗೋಸ್ಕರ ಕಾರ್ಯಕ್ರಮ ಮಾಡ್ಕೊಂತಿಲ್ಲ ಬಿಜೆಪಿ ಅವ್ರದ್ದು ವಾದ. ಹೌದಾ? ಟಕ ನೋಡ್ಬಿಡೋಣ ಅದೇನು ಹೇಳಿದ್ದಾರೆ. ಕಾತುಳಿತ ಸರ್ಕಾರಿ ಪ್ರಾಯೋಜಿತ ಅಮಾಯಕರ ಅತ್ಯಾಚಾರ. ಸರ್ಕಾರ ಮತ್ತೊಬ್ಬರ ಯಶಸ್ಸನ್ನ ದುರ್ಲಾಭ ಪಡೆಯುವಂತ ಕ್ರೆಡಿಟ್ ಅವಘಡದ ನಿರ್ಧಾರ. IPL ಅಧ್ಯಕ್ಷ ಚೇರ್ಮನ್ ಇಲ್ಲಿ ಬೆಂಗಳೂರಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಿದ್ದು ನನಗಿನ್ನೂ ಗೊತ್ತೇ ಇಲ್ಲ ಅಂತ ಹೇಳಿದೆ. ನಾನು KCAಗೆ ಅವ್ರಿಗೆ ಕೇಳಿದೆ. ಅವ್ರು ಹೇಳಿದ್ರು ಸರ್ಕಾರ ಕೇಳಿದೆ, ಗ್ರೌಂಡ್ ಕೊಟ್ಟಿದ್ದೀನಿ, ನಮ್ದೇನು ತಪ್ಪಿಲ್ಲ ಅಂತ. ಆಕ್ಚುಲಿ ಅವ್ರದ್ದೇನು ತಪ್ಪು. RCB ಹೇಳ್ತಾ ಇದೆ ಅವ್ರು ಪರ್ಮಿಷನ್ ಕೇಳಿದ್ದು 2 ಕಿಲೋಮೀಟರ್ ಯಾತ್ರೆ. ವಿಧಾನಸೌಧಕ್ಕೆ ತಂದವರೇ ಯಾವುದೇ ಪೂರ್ವ ತಯಾರಿ ಇಲ್ಲದೇನೆ ಸರ್ಕಾರ ಏನೋ ದೊಡ್ಡಸ್ತಿಕೆ ಮಾಡಬೇಕು ಅನ್ನುವಂತ ಕಾರಣಕ್ಕಾಗಿ ಎರಡೂ ಕಡೆ ಸೆಲೆಬ್ರೇಷನ್ ಅನ್ನ ಆಚರಣೆ ಮಾಡುವುದಕ್ಕೆ ಯೋಚನೆ ಮಾಡಿತು. ಸರ್ಕಾರದ ಮಂತ್ರಿಗಳ ಮಕ್ಕಳಿದ್ರು, ನಿಮ್ಮ ಮಕ್ಕಳನ್ನ ಪ್ರೊಜೆಕ್ಟ್ ಮಾಡೋದಕ್ಕಾಗಿ ಇವತ್ತು ಈ ಜನರನ್ನ ಬಲಿ ಕೊಟ್ಟಿದ್ದೀರಿ. ನಾವು ಅಂದಾಜು ಮಾಡಿದ್ದು ವಿಧಾನಸೌಧದ ಮುಂದೆ 1 ಲಕ್ಷ ಜನ ಸೇರಿದ್ದಾರೆ ಅಂತ ಹೇಳಿ ಅಂದಾಜು ಮಾಡಿದವನು. ಆಮೇಲೆ ಇಲ್ಲಿ ಒಂದು 35,000 ಜನ ಅನ್ಕೊಂಡಿದ್ವಿ. ಹೊರಗಡೆ 1.5 ಲಕ್ಷ ಜನ ಇದ್ರೇನೋ ಅಂತ ನಾವು ಅಂದಾಜು ಮಾಡಿದ್ದು. ಆದ್ರೆ ಈಗ 8,70,000 ಟಿಕೆಟ್ಸ್ ಹ್ಯಾವ್ ಬಿನ್ ಸೋಲ್ಡ್. ಮೋರ್ ದೆನ್ 8 ಲ್ಯಾಕ್ ಜನ ಬಂದಿದ್ದಾರೆ ಅಂತ ಹೇಳಿ ಅನ್ಸುತ್ತೆ. 8,70,000 ಟಿಕೆಟ್ ಯಾರಪ್ಪ ಸೇಲ್ ಮಾಡಿದ್ದು? ಹೆಂಗಪ್ಪ ಸೇಲ್ ಮಾಡ್ತೀರಿ? ಕೆಪಾಸಿಟಿ ಇದೆ ಇದ್ದಾಗ ನಿಮ್ಮ ಹತ್ರ. ಫ್ರೀ ಅಂತ ಘೋಷಣೆ ಮಾಡಿದ್ದಾರೆ. ಫ್ರೀ ಅಂತಾನು ಘೋಷಣೆ ಮಾಡ್ತೀವಿ, ಟಿಕೆಟು ಸೇಲ್ ಮಾಡಿದ್ದೀವಿ ಅಂತೀರಿ. ಯಾವನು ಅವ್ನು ಸೇಲ್ ಮಾಡಿದವನು ಹಂಗಾರೆ? ಈಗ ಏನಂತೆ ಪೊಲೀಸ್ನವ್ರು ಏನಂದ್ರಂತೆ, ವಿಜಯೋತ್ಸವ ಬೇಡ ದಯವಿಟ್ಟು ಪೊಲೀಸ್ ಅಧಿಕಾರಿಗಳೆಲ್ಲ ಹೇಳಿ, ಏಯ್ ಮಾಡ್ರೆ ನಾವೆಲ್ಲ ಕಟ್ಟಿದ್ದೀವಿ ಇಂಥವೆಲ್ಲ ಭಾಳ ಮಾಡ್ರಿ. ದಿನ ಎಲ್ಲ ಕಷ್ಟಪಟ್ಟಿದ್ದಾರೆ. ಬೆಳಗಿನ ಜಾವ 4 ಗಂಟೆವರೆಗೂ ಪೊಲೀಸ್ನವರು ಕಷ್ಟ ಬಂದೋಬಸ್ತು. ಭಾನುವಾರ ಮಾಡಿ ಬೇಕಾದ್ರೆ ಎಲ್ಲ ರೆಡಿ ಮಾಡ್ಕೊಂಬಿಡೋಣ, ಬ್ಯಾರಿಕೇಡ್ ಗಿರಿಕೇಡ್ ಅಲ್ಲ. ಅದಕ್ಕೆ KSC ಏನೋ ಯಾರೋ ವಿದೇಶಿ ಆಟಗಾರರು ಹೋಗ್ತಾರೆ. ಹೋಗ್ಲಿ ಬಿಡ್ರಿ, ಏನು ದೇಶ ಬಿದ್ದೋಗ್ತಿತ್ತ ಅವ್ರು ಹೊಟ್ಟೋಗಿದ್ದಿದ್ರೆ? ಅಥವಾ ಆ ವಿದೇಶಿ ಆಟಗಾರನ್ನ ನೋಡೋಕ್ಕಲ್ಲಿ ಯಾವನಾರು ಬಂದಿದ್ನ? ಅಲ್ಲಿ ಬಂದಿದ್ದು ಎರಡೇ, ನಾ ಬರಬೇಕು, ಅಲ್ಲಿ ಇರಬೇಕು, ನಮ್ಮ ಫ್ರೆಂಡ್ ಎಲ್ಲ ಹೋಗ್ತಾ ಇದ್ದಾರೆ, ನಾನು ಹೋಗಬೇಕು. ಅದಿಲ್ಲ ಅಂದ್ರೆ ಆ ವಿರಾಟ್ ಕೊಹ್ಲಿ ನೋಡಬೇಕು. ಅಷ್ಟಕ್ಕೆ ಅಲ್ಲಿ ಬಂದಿದ್ದೆಲ್ಲ ಹೂವೆ, ಇನ್ನೇನಕ್ಕೂ ಬಂದಿಲ್ಲ. ಸಿದ್ದರಾಮಯ್ಯ, DK ಶಿವಕುಮಾರ್ ಗ್ರಾಚಾರ ನಮ್ಮನ್ನು ನೋಡಕ್ ಬಂದಿದ್ದಾರೆ, ಎನ್ಕೊಂಬಿಟ್ಟಿದ್ದಾರೆ. ನಿಮ್ಮಂತ ಪೆದ್ರಿ ಇನ್ನಿಬ್ರು ಇಲ್ಲ ಹೇಳ್ತೀನಿ ಕೇಳಿ. 2 ಓಟ್ ಬರಲ್ಲ ಇದರಲ್ಲಿ. ಯಾರು ನಿಮ್ಗೆ ಅಡ್ವೈಸ್ ಮಾಡ್ತಾರೋ? ಅವು ನಿಮ್ಮನ್ನು ನೋಡಕ್ ಬಂದಿಲ್ಲ ಅಷ್ಟೇ. ಕಪ್ಪು ಪಪ್ಪು ಯಾವುದೂ ಇಲ್ಲ, ಎಲ್ಲ ಕಪ್ಪೆಲ್ಲ ನೋಡಾಗಿದೆ. ಸರಿ, ಮೆರವಣಿಗೆ ಸ್ಟೇಡಿಯಂಗೆ ಕಾರ್ಯಕ್ರಮಕ್ಕೆ ಅನುಮತಿ ಕೋರಿದ್ರು. ಕೊಡಕ್ಕೆ ಮೊದಲೇ ಟಿಕೆಟ್ ಅನೌನ್ಸ್ ಮಾಡಿದ್ರು, ಫ್ರೀ ಅಂದ್ಬಿಟ್ರು ಇವರು. ಜನ KSC ಕೇಳಿದ ಅನುಮತಿಗೆ ಸರ್ಕಾರ ಆಯ್ತಾಯ್ತು ಮಾಡ್ಕೊಳ್ಳಿ ಅಂತ ಬಿಟ್ಟರು. ಈಗ ಯಾವನು ಮಾಡಿದವನು ಪರ್ಮಿಷನ್ ಕೊಟ್ಟವನು, ಅವನು ಅಮಾನತ್ ಮಾಡ ಕಬ್ಬನ್ ಪಾರ್ಕ್ ಅಮಾನತ್ ಮಾಡಿದ್ದಾರೆ. ಪೊಲೀಸರು ಸಿಕ್ಕಾಬಿಟ್ಟು ಸುಸ್ತಾಗಿ ಹೋಗಿದ್ದಾರೆ ಪಾಪ. ಅವ್ರ ಒತ್ತಡದಲ್ಲಿ ಎಷ್ಟೊಂದು ಮಾಡ್ತಾರೆ. ಅವರು ಮನುಷ್ಯರು, ಕಾನ್ಸ್ಟೇಬಲ್ಸ್ ಅಥವಾ ಸಬ್ ಇನ್ಸ್ಪೆಕ್ಟರ್ಗಳು, ASIಗಳು ಎಷ್ಟೊಂದು ಮಾಡ್ತಾರೆ ಹೇಳ್ರಪ್ಪ ಅವರು.